ಅರಣ್ಯ ಸಂರಕ್ಷಣೆ ಕೇವಲ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕೆಲಸವಲ್ಲ, ಅದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಮುಖ್ಯ ಬೆಳಗಾವಿಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಟಿಎನ್ ಇನವಳ್ಳಿ ಹೇಳಿದರು. ಪರಿಸರ ಸಂರಕ್ಷಣೆಗಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ ಅರಣ್ಯ ರಕ್ಷಕರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಉದ್ದೇಶದಿಂದ ಬೆಳಗಾವಿಯ ಅರಣ್ಯ ಇಲಾಖೆಯ ವತಿಯಿಂದ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ಸ್ಮರಣ ದಿನ 2024 ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಚೌಹಾಣ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಟಿಎನ್ ಇನವಳ್ಳಿ, ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬಾನಿಯಾಂಗ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂದೆ ಉಪಸ್ಥಿತರಿದ್ದರು. ಗಾಳಿಯಲ್ಲಿ ಗುಂಡು ಹೊಡೆಯುವ ಮೂಲಕ ಅರಣ್ಯ ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಟಿಎನ್ ಇನವಳ್ಳಿಯವರು ಪ್ರಾಣಿಗಳು ಕಾಡು ಬಿಟ್ಟು ನಾಡಿಗೆ ಬಂದು ತೊಂದರೆ ಕೊಡುತ್ತವೆ ಎಂದು ಆರೋಪಿಸುತ್ತಾರೆ. ಆದರೆ ಮನುಷ್ಯರಷ್ಟು ತೊಂದರೆ ಕೊಡುವ ಪ್ರಾಣಿ ಬೇರೊಂದಿಲ್ಲ. ಪ್ರಾಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಯಾವತ್ತೂ ಬೇರೆಯವರ ಮೇಲೆ ಹಲ್ಲೆ ಮಾಡುವುದಿಲ್ಲ. ಪರಿಸರದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು. ಈ ಸಂದರ್ಭದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮರಿಯಾ ಕ್ರಿಸ್ತು ರಾಜ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ನಾಗ್ಚಾರ ಬಾಳೆಹೊಸೂರು ಸೇರಿದಂತೆ ಮುಖ್ಯ ಅರಣ್ಯಾಧಿಕಾರಿಗಳು ಹಾಗೂ ಇನ್ನುಳಿದವರು ಭಾಗಿಯಾಗಿದ್ದರು. ಅದು ಉಳಿಯಬೇಕಾದ್ರೆ ನನಗೆ ತುಂಬಾ ಸಂತೋಷ ಆಗ್ತದೆ. ನಾನು ಲಾಸ್ಟ್ ಟೈಮ್ ಹಾಸನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಇದು 2ನೇ ಕಾರ್ಯಕ್ರಮ ಈ ದಿನಾಚರಣೆಯಲ್ಲಿ ಭಾಗವಹಿಸುವಂತದ್ದು. ಎರಡೂ ಕೂಡ ಪಶ್ಚಿಮ ಘಟ್ಟದ ಇದರಲ್ಲಿ ಇದೆ. ಪಶ್ಚಿಮ ಘಟ್ಟದ ಇದೇನಂತ ಗೊತ್ತಾಗೋದು ಅಲ್ಲಿರುವಾಗ, ಅಲ್ಲಿಂದ ಹೊರಗೆ ಬಂದಾಗ ಗೊತ್ತಾಗ್ತದೆ ಆ ಪರಿಸರದ ಪ್ರಾಮುಖ್ಯತೆ ಏನು ಅಂತ ಹೇಳುವಂಥದ್ದು. ಗೊತ್ತಿದೆ, ಪ್ರಾಣಿಗಳು ಸಿಟಿಗೆ ಬರ್ತದೆ, ಮನೆಗೆ ತೊಂದರೆ ಬರ್ತದೆ, ಚಿರತೆ ಬರ್ತದೆ, ತೋಳ ಬರ್ತದೆ ಅಂತ ಹೇಳುವಂಥದ್ದು. ನಿಮ್ಗೆ ಗೊತ್ತು, ಮನುಷ್ಯರಷ್ಟು ತೊಂದರೆ ಕೊಡುವಂತ ಪ್ರಾಣಿ ಬೇರೆ ಯಾವುದೂ ಇಲ್ಲ. ಯಾವ ಪ್ರಾಣಿಗಳು ಕೂಡ ಅವರಿಗೆ ತೊಂದರೆ ಆಗುವ ಅಟ್ಯಾಕ್ ಮಾಡ್ತದೆ ಅಂತ ಸಾಮಾನ್ಯವಾಗಿ ಅದರ ಸ್ವಾರ್ಥಕ್ಕಾಗಿ ಯಾವುದೇ ಅಟ್ಯಾಕ್ ಮಾಡುವ ಪ್ರಾಣಿ ಖಂಡಿತ ಇಲ್ಲ. ನಾವು ಎನ್ಕರೇಜ್ ಮಾಡಿದ್ದೇವೆ, ನಾವು ಹೋಗಿದ್ದೇವೆ. ನಿಮ್ಗೆ ಗೊತ್ತಿದೆ, ನಾನು ಕೇಸಲ್ಲಿ ಕೊಡೋದಿಲ್ಲ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು ಈ ತರ ಮಾಡಿ ಅಂತ ಹೇಳುವ ನಂತರ, ಇಂಥ ಗೈಡ್ಲೈನ್ಸ್ ಕೊಟ್ಟ ನಂತರ ನಾವು ಹೇಗೆ ಅರಣ್ಯವನ್ನು ಪರಿಸರವನ್ನು ಕಾಯ್ಬೇಕು ಅಂತ ಹೇಳುವಂತ ಕಾರಣ ಬಂದಿದೆ. ನಿಮಗೆ ಮಹತ್ವ ಗೊತ್ತಾಗಿದೆ. ನಾವು ಅದಕ್ಕೊಂದು ಮಾತಿದೆ, ಯಾವಾಗ ಒಳ್ಳೆದಾಗ್ತಾರೆ ಅಂತ ಹೇಳಿ ನಾವು ಕಷ್ಟಪಡುವವರ ಸ್ಥಾನದಲ್ಲಿ ನಾವಿದ್ದು ನೋಡ್ಬೇಕು ಅಂತ. ಅದೇ ರೀತಿ ಅರಣ್ಯವನ್ನೇ ಅವಲಂಬಿಸಿ ಜೀವನ ಮಾಡುವವರಿದ್ದಾರೆ. ಅವರನ್ನು ನಾವು ಒಕ್ಕಲಿಗಿಸುವಾಗ ಎಷ್ಟು ಅವರಿಗೆ ತೊಂದರೆ ಆಗ್ತಿದೆ ಅಂತ ಹೇಳುವಂತು. ಅವರಿಂದ ತೊಂದರೆ ಆಗಿದ್ದಲ್ಲ, ನಿಜವಾಗಿ ನಾವು ನಾಗರಿಕತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಅಂತಾರೆ. ಡೆವಲಪ್ಮೆಂಟ್ ಬರಬಾರ್ದಂತಲ್ಲ, ಧಾರಣಾ ಶಕ್ತಿ ಬೇಕು, ಯಾವುದಕ್ಕೆ ಎಷ್ಟು ಬೇಕು ಅಂತ ನಾವು ನಮ್ಮ ಲೆಕ್ಕಕ್ಕಿಂತ ಜಾಸ್ತಿ ಮಾಡಿದ್ದೇವೆ. ಮತ್ತೆ ಅದನ್ನು ಸರಿಪಡಿಸಲಿಕ್ಕೆ ನಾವು ಕಾನೂನು ಇಂಥ ಕಾರ್ಯಕ್ರಮಗಳನ್ನ ಮಾಡ್ತೇವೆ. ಬಟ್ ಸಾರ್ಥಕತೆ ಆಗಬೇಕಾದ್ರೆ ನಾವು ನಾನು ಆಗ ಹೇಳಿದಾಗೆ ಸುಮ್ಮನೆ ಅವರ ಸ್ಮರಣೆಗೆ ಕೊಂಡೊಂದು ಹೂವಿಡೋದಲ್ಲ. ಈ ಕಾರ್ಯಕ್ರಮದಲ್ಲಿ ನಿಜವಾದ ಸಾರ್ಥಕತೆ ಬರಬೇಕಾದ್ರೆ ಏನು ಪ್ರಾಮುಖ್ಯತೆ ಇದೆ ಅದನ್ನು ಮಾಡಬೇಕು. ಪರಿಸರದ ಬಗ್ಗೆ ಅರಿವು ಮೂಡಿಸುವುದು, ಅದಕ್ಕೆ ಬೇಕಾಗಿ ಯಾರ ವ್ಯಕ್ತಿಗಳಿದ್ದಾರೆ ಅವರನ್ನು ಪ್ರಮೋಟ್ ಮಾಡುವಂಥದ್ದು, ಪ್ರಾಕ್ಟೀಸ್, ಸಸ್ಟೈನಬಲ್ ಪ್ರಾಕ್ಟೀಸ್ ಅಂತ ಹೇಳುವಂಥದ್ದನ್ನು ಪ್ರಮೋಟ್ ಮಾಡೋದು, ರೆಕಗ್ನೈಸಿಂಗ್ ಎನ್ವೈರನ್ಮೆಂಟಲ್ ಆಕ್ಟಿವಿಟೀಸ್ ಅಂತಾರೆ. ಪರಿಸರಕ್ಕಾಗಿ ಈ ಕಾರಣನೇ ನಾನು ಅದಕ್ಕೆ ಹೇಳಿದ್ದೆ, ಈ ಪರಿಸರ ದಿನಾಚರಣೆ ಕಾರಣನೇ ಯಾವ ಅಧಿಕಾರಿಗಳು ತೀರ್ಕೊಂಡಿದ್ದಕ್ಕಲ್ಲ, ಸಾಮಾನ್ಯ ಅವರನ್ನು ನೀವು ಮಾಡಬೇಕು, ಅವರನ್ನು ಪ್ರೇರಿಸಬೇಕು. ಖಂಡಿತ ಅಧಿಕಾರಿಗಳಿಂದ ಅಥವಾ ಸಿಬ್ಬಂದಿಗಳಿಂದ ಅಲ್ಲ. ನಾವು ಇದರ ಮಹತ್ವ ಏನು, ಸಾಮಾನ್ಯ ಜನರನ್ನು ನಿಮ್ಮ ಜೊತೆ ಸೇರಿಸ್ಕೊಂಡು ಕೆಲಸ ಮಾಡಬೇಕು.